ಹಾಯ್ ಗೈಸ್, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದೆ ಅಂತೀನಿ. ಚೆನ್ನಾಗಿದೆ. ಹೆಂಗೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊರಿ. ಇವತ್ತು ಏನಂದರೆ ವಿಶೇಷ, ನಾನು ಇಲ್ಲಿ ಕಡ್ದಿದ್ದು ಕಚ್ಚಿದೆ. ಅದಕ್ಕೆ ಹಾಸ್ಪಿಟ್ಲಿಗೆ ಬಂದಿದ್ದೀವಿ, ಸರ್ಕಾರ ಹಾಸ್ಪಿಟ್ಲಿಗೆ. ಯಾವ ಇಂಜೆಕ್ಷನ್ ಮಾಡ್ತಾರಂತ ನೋಡೋಣ. ಬನ್ನಿ ಹೋಗೋಣ ಒಳಗೆ. ಬೇರೆ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ, ಇದು ಆನೇಕಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ. ಇಲ್ಲಿ ಕಚ್ಚಿದೆ. ಸಪ್ಟಿಕ್ ಇಂಜೆಕ್ಷನ್ ಮಾಡಿ ಅಂತ ಹೇಳಿದೆ. ಅವರು ಮಾಡಲ್ಲ ಅಂದರು, ಯಾಕಂದರೆ ಇದ್ದಿದ್ದು ಮಾಡ್ತಾರಂತ ಅವರು. ಅಂದರೆ ಇಲ್ಲಿಲ್ಲ, ಅಲ್ಲಿ ಹೋಗೋಣ ಬನ್ನಿ ಆನೇಕಲ್ಲಿಗೆ. ಅಲ್ಲ ಬ್ರೋ, ಹೆಂಗೆ ಕಡಿತು ಬ್ರೋ ಇಲ್ಲಿ? ಅದು ಅಂಗಡಿ ಒಳಗಿದ್ದಲ್ಲ, ಅಂಗಡಿ ಒಳಗಿದ್ದಾಗ ಸಾಮಾನು ತೊಗೊಂತ ಇದೆ, ಒಂದು ಏನೋ ಅದು ಗ್ಲಾಸ್ ತೊಗೊಂತಿದ್ದೆ, ಟೀ ಗ್ಲಾಸ್ನ. ಅದು ಏನು ಮಾಡಿದ್ದು ನಾನು ನೋಡೇ ಇಲ್ಲ ಅದನ್ನ. ಬಾಜುಕಿದ್ದಂಗೆ ಕಚ್ಚಿರೋದು, ನನಗೆ ಬಂದು ಕಚ್ಚಿದ್ದು. ನನ್ನ ಟೈಮು ಸರಿ ಏನಾಗಿದೆ. ಅಲ್ಲ, ಅಂಗಡಿ ಒಳಗೆ ಕಚ್ಚೈತೆ? ಅಂಗಡಿ ಒಳಗೆ ಕಚ್ಚಿದೆ. ಅದು ಅಂದ್ರೆ ಅದು ಅವ್ನು ಸಾಕಿದಾನ ಅನ್ಸುತ್ತೆ. ಅವು ಆ ಥರ ಒಳಗಡೆನೇ ಇದಾವೆ. ಅದು ಒಂದು ಹಬ್ಬ ಒಂದು 5-6 ಇದ್ವು ಇಲ್ಲಿ. ಅದು ಯಾವ್ದು ಬಂತು ನನಗೆ ಬಂದ್ಬಿಟ್ಟು ಒಮ್ಮಕ್ಳು ಕಚ್ಚಿಬಿಟ್ಟು ಓಡಿ ಹೋಗ್ಬಿಟ್ಟು. ನಾ ಏನು ಪಾಪ ಮಾಡಿನೋ ಏನೋ ಅದಕ್ಕೆ. ಅದನ್ನ ಪ್ರೀತಿ ಇರೋದು, ಪ್ರೀತಿ ಕೇರಿಂಗ್ ಅದು ಆರೆಂಜಿಗೆ. ಅವ್ರು ಆನೆಕಲ್ಲಿ ಹೋಗೋಣ ಅಂತ ಹೋಗಂಬ. ಈಗ ಮತ್ತೇನು ಮಾಡ್ತೀವಿ ಇವಾಗ? ಇಂಗ್ಲೀಷ್ ಮಾಡ್ಸ್ಕೊಂಡ್ ಬಂದ್ಬಿಡೋಣ. ಈಗ ಇಂಗ್ಲೀಷ್ ಮಾಡ್ಸ್ಕೊಂಡ್ಬಿಡೋಣ ಬನ್ನಿ ಗೈಸ್. ಮತ್ತೆ ಸುಮ್ಮನೆ ಬಿಡೋದು ಬೇಡ. ಮತ್ತೆ ಚುಂಚು ಅಂತ ನಾವು ಇಲ್ಲಿ ಥರ ಆಗ್ಬಿಟ್ಟಿವಿ ನಾವು. ಅಲ್ಲ, ಕೊರೋನಾ ಥರ ಮತ್ತೆ ಯಾವ ರೋಗ ಬರಂಗದ? ಮತ್ತೆ ಹೋಗಿ ಬರಂಗಿಲ್ಲ ನನ್ನಿಂತ ಮತ್ತೆ ಪಾಪ ಎಲ್ಲರಿಗೆ. ಅದಕ್ಕೆ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡ್ಸೋಣ ಗಾಯ್ಸ್. ಈಗ ಮತ್ತೆ ಈಗ ಹೆಲ್ಮೆಟ್ ತರಕ್ಕೆ ಹೋಗ್ತಾ ಇದ್ದೀನಿ. ಹೆಲ್ಮೆಟ್ ತೊಗೊಂಡು ನಮ್ಮ ಅಣ್ಣ ನಾವು ಹೋಗ್ತಾ ಇದ್ದೀವಿ ಎಲ್ಲಿ ಈಗ ಆನೇಕಲ್ ಸರ್ಕಾರ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ಬೇಕು. ನೋಡಿ, ಒಂದು ಚಿಕ್ಕ ಗಾಯಕ್ಕೆ 25 ಕಿಲೋಮೀಟ್ರು. ಇಲ್ಲೊಂದು ನೈಟೆಲ್ಲ ಟೈಮ್ ಎಷ್ಟು, ನೈಟೆಲ್ಲ ನಿದ್ದೆನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಈಗ ಯಾವ್ದಾರು ಒಂದು ಇಂಜೆಕ್ಷನ್, ಇದು ಇಲ್ಲಿ ಇಂಜೆಕ್ಷನ್ ಮಾಡ್ತಾರಂತೆ, ಅದು ಒಂದು ಮಾಡಿಸ್ಕೊಂಬರೋಣ ಬನ್ನಿ ಹೋಗೋಣ. ಈಗ ಮತ್ತೆ 25 ಕಿಲೋಮೀಟ್ರ್ ಹೋಗ್ಬೇಕು. ಈಗ 25-50 ಕಿಲೋಮೀಟ್ರ್ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್. ಮತ್ತು ಈ ಸದ್ಯ ಇಲ್ಲಿಂದ ಹೋಗ್ಬೇಕು ಗಾಯ್ಸ್. ಇಲ್ಲಿ ನಿಯರ್ ಐತೆ ಅಂತ ಬಂದ್ವಿ ನಮ್ಮ ಏರಿಯಾದಲ್ಲಿ. ಅದು ನೋಡಿದರೆ ಅವರು ಆನೇಕಲ್ಲಿಗೆ ಹೋಗ್ಬೇಕು ಅಂತಾರೆ. ದೊಡ್ಡದಾಗಿದೆ ಹಾಸ್ಪಿಟ್ಲ್ ಇಲ್ಲೆಲ್ಲ. ಆದರೆ ಏನಂದರೆ ಇಲ್ಲಿದಿರಲ್ಲ, ಏನಿಲ್ಲ ಅಂತಾರಪ್ಪ ಇವರು. ಯಾಕಂದ್ರೆ ಗೊತ್ತಿಲ್ಲ, ಅಲ್ಲೇ ಕಳಿಸ್ತಾರೆ ಒಮ್ಮಕ್ಕಳು ಅಂತ ನನಗಂತೂ ಆಶ್ಚರ್ಯ ಆಗ್ಬಿಟ್ಟಿದೆ. ಎಲ್ಲ ನಾನು ನೋಡಿದಂಗೆ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ ಹಾಗೆ ಅಂದ್ರೆ 90%, ಮತ್ತು 10% ಒಳ್ಳೆಯವು ಇದಾವೆ. 90% ಇಟ್ಕೊಂಬಿಡಿ. ಯಾಕಂದರೆ ಜನ ಹೆಂಗಂದರೆ ಅವ್ರಿಗೆ ತುಂಬ ಕಷ್ಟ ಆಗುವಂತಂದರೆ ಏನೂ ಇಲ್ಲ ಅಂದರೆ ಈ ಥರ ಅಂತಾರೆ. ನಾನು ನೋಡಿದ್ದೀನಿ, ಎಷ್ಟೋ ಸತಿ ನೋಡಿದ್ದೀನಿ. ಏನೋ ತುಂಬ ಅವ್ರಿಗೇನೋ ಏನು ಎಲ್ಲ ಇದ್ದರೂ ಅವ್ರು ಇಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ ಸುಮ್ಮನೆ. ಆ ಥರ ಇದ್ದಾರೆ ಜನ. ಅದಕ್ಕೆ ಈಗ ಹೋಗೋಣ. ಈಗ ನೋಡಿ ಮತ್ತೆ 50-60 ಕಿಲೋಮೀಟ್ರ್ ಹೋಗ್ಬೇಕು, ಬರ್ಬೇಕು. ಹಿಂಗೆ ಆಗ್ಬಿಟ್ಟಿದೆ ನಮ್ಮ ಮನೆ ನಾನು ನಿಯರ್ ಬೈ ಇದೆ ಅಂತ ಬಂದು ಏನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ. ಈಗ ಸುಮ್ಮನೆ ಬಿಟ್ಟರೆ ನಂಜಾಗುತ್ತೆ. ಮತ್ತು ಆಮೇಲೆ ಮಾಡ್ಬೇಕಾಗತ್ತೆ, ಚುಂಚು ಮಾಡ್ಬೇಕಾಗತ್ತೆ. ನಾವು ಅದ್ರ ಜೊತೆ ಸೇರಿಬಿಟ್ಟು ಅದ್ರ ಪ್ರವಾಸನೇ ಬೇಡ. ಹೋಗೋಣ ಬನ್ನಿ. ಚೂಚು ಗಾಯ್ಸ್, ನಾವೀಗ ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು ಅಜ್ಜರ ಇದು ಏನಾಗಿದೆ ಅಜ್ಜರ, ಇಲ್ಲಿ ಕಚ್ಚಿ ಬಿಡೈತಿ. ಅದು ಮೊನ್ನೆ ಏನಾಗಿದೆ, ನಿನ್ನೆ ಅಂಗಡಿ ಒಳಗೆ ಹೋದಾಗ ಇಲ್ಲಿ ಕಚ್ಚದೆ. ಅದು ಹಾಸ್ಪಿಟ್ಲಿಗೆ ಹೋಗೋಣ. ಅದು ಏನು ಇಲ್ಲಿಗೆ ಏನು ಮಾಡೋಕೆ ನಾವು? ಏನು ಇದಕ್ಕೆ ಈ ಬೆಕ್ತಾಲೆ ಇದ್ದಿದ್ರೆ ತೇದಿಟ್ಬಿಟ್ಟಿದ್ರೆ ಸರಿ ಹೋಗೋದು. ಆ ಬೆಕ್ತಾಲೆ ಸಿಕ್ಬೇಕಲ್ಲ. ಬೆಕ್ತಲೆನಾ ಅದು ಇದ್ರೆ ಅದು ತೇದ್ಬಿಟ್ಟು ನಾವು ತೇದ್ಬಿಟ್ಟು ಏನು ಮಾಡೋದು? ಅದು ತೇದ್ಬಿಟ್ರೆ ಏನು ಮಾಡಲ್ಲ, ಏನಾಗಲ್ಲ. ಮತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂತಾರೆ ಜನ ಅವರು. ಏನು ಕಷ್ಟ ಅದಕ್ಕೆ ಹಾಸ್ಪಿಟ್ಲಿಗೆ. ಅಲ್ಲ, ನಮ್ಮ ಮತ್ತು ನಂಜಿನಿಂದಾಗಿ ಚೂ ಮಾಡಿಬಿಟ್ರೆ ಏನು ಮಾಡಲಿ? ಇಲ್ಲ, ಏನಾಗಲ್ಲ. ಆ ಥರ ಏನಾಗಲ್ಲ. ನನಗಂತೂ ನೀವು ಹೇಳಿದ ಮೇಲೆ ಧೈರ್ಯ ಆಯ್ತು. ಈಗ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಮತ್ತು ಇನ್ನೂ ಹಾಸ್ಪಿಟ್ಲಾಗ ಕೇಳ್ತೀನಿ ಡಾಕ್ಟ್ರನ್ನ. ಹಳೆ ಅವ್ರೇನು ಹೇಳ್ತಾರೆ ಇಂಜೆಕ್ಷನ್ ಹಾಕ್ಸ್ಕಂತ. ಮತ್ತು ಆ ಇಂಜೆಕ್ಷನ್ ಹಾಕಿಸೋರು ಮತ್ತು ನಾವು ಚೂ ಅನ್ನಕ್ಕೆ ನೈಟ್ ಚೂ ಅಂದ್ಬಿಟ್ರಿ. ನಾವು ಹುಚ್ಚಾಗ್ಬಿಟ್ಟು ನನಗೆ ಹೆದರಿಕೆ ಆಗ್ಬಿಟ್ಟೈತಿ. ನಂಜಿನಿಂದ ಆದ್ರೆ ಏನು ಮಾಡ್ತೀರಿ? ಏನಾಗಲ್ಲ. ಅದೆಲ್ಲ ನಮ್ಮ ಕಲ್ಲ ಕಚ್ಚಿಲ್ಲ ಇಲ್ಲಿ. ನೀವು ಕಚ್ಚೈತನ್ರಿ? ಏನಾಗಲ್ಲ. ಹಾಕ್ಸ್ಕೊಂಡು ನೀವು ಕರ್ಕೊಳ್ಸೋದು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು. ಸರಿ ಅಜ್ಜರ, ತುಂಬ ಟ್ಯಾಂಕ್ಸ್ ರೀಪ್ಪ. ನೀವು ಹೇಳಿದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ಯಾಕಂದ್ರೆ ಏನು ಭಯ ಬೀಳಬೇಡ. ಆ ಇಲ್ಲಿ ಕಚ್ಚಿರೋದಕ್ಕೆ ಇಲ್ಲೇನಾದ್ರು ಆಗಿದ್ರೆ ಭಯ ಇತ್ತು. ಅದೇನಾಗಲ್ಲ. ನೀವು ಹೇಳಿದ, ಯಾಕಂದ್ರೆ ನಮ್ಮ ಅಪ್ಪನ ಹೇಳಿದ್ರೆ ಕೇಳ್ಬೇಕಾಗತ್ತ. ನಮ್ಮಪ್ಪ ಕೇಳೋ ಒಂದು ಪದ್ಧತಿ ನಮ್ದು. ಯಾಕಂದ್ರೆ ದೊಡ್ಡ ಕಾಲಕ್ಕೆ ಅವ್ರು ಬಿಟ್ಟಿದ್ವು ಅವೆಲ್ಲ ಏನಾಗಲ್ಲ. ಅದು ಒಂದು ಇಂಜೆಕ್ಷನ್. ಅದು ನೋಡಿ ರೋಗ ಇದ್ದಂಗೆ ಇತ್ತು. ಅದೆಲ್ಲ ಹುರುಕಿದ್ದಂಗೆ ಇತ್ತು. ಅದೇ ಅದು ಮೂಗ್ಸಿಟ್ಟು ಅಂತ ಇರ್ತದೆ, ಥರ ಇರ್ತದೆ. ಗಾಯ್ಸ್ ಹೇಳಿದ್ರು ದೊಡ್ಡವರು, ಅಣ್ಣ ಅವರು ಹೇಳಿದ್ರು, ನಮ್ಮ ಅಜ್ಜರು. ಅವರು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಮಾಡ್ಕೊಬೇಕಂತೆ. ಓಕೆ, ಹೋಗೋಣ ಬನ್ನಿ. ಅವರು ಒಂದು ಪ್ರೂಫ್ ಹೇಳಿದರು. ಅದಕ್ಕೆ ಇಲ್ಲಿ ಕಚ್ಚಿದ್ರೆ ಏನು ಮಾಡ್ಬೇಕು ಅಜ್ಜಾರ?
ಅದು ಬೆಕ್ಕಲ್ಲಿ ಇರ್ತದೆ. ಬೆಕ್ತಲೆ ಓ ಅದು ತೇದಿಗೆ ಬಿಟ್ಟಿದ್ರೆ ಏನು ಆಗ್ತಾ ಇರಲ್ಲಪ್ಪ. ಇದ್ವು ಹಿಂಗೆ ಅವರು ಇವ್ರು ಈಸ್ಕೊಂಡು ಹೋಗ್ಬಿಟ್ಟು ಸರಿ ಅಜ್ಜಾರ ಹೋಗಿ ಬರ್ತೀನಿ ಹಾಸ್ಪಿಟ್ಲಿಗೆ. ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು. ಏನಪ್ಪ ಜಗಳ ಇದು? ಹಾಂ, ಮತ್ತೆ ಏನಿದು? ಏನು ಗಲಾಟೆ ಏನು ಮಾಡ್ತಾ ಇದ್ದೀರಾ? ಏನಾಯ್ತು ಗಲಾಟೆ? ಈ ರೇಂಜಿಗೆ ಹೊಡ್ತಾ ಇದ್ದೀರಾ? ವಿಡಿಯೋ ಮಾಡ್ತಾ ಇದ್ದೀವಿ, ಯೂಟ್ಯೂಬಲ್ಲಿ ವೈರಲ್ ಆಗ್ಬಿಡ್ತೀರಾ. ಏ ಬ್ರೋ, ಬ್ರೋ ಏ ಅಪ್ಪಿ ಅಣ್ಣ ನಿಧಾನಕ್ಕೆ ಬ್ರೋ, ನಿಧಾನಕ್ಕೆ ಬ್ರೋ, ನಿಧಾನಕ್ಕೆ ಏನಾದರೂ ಆದರೆ ನಿಧಾನಕ್ಕೆ. ಅವನೇನೋ ಮಾಡಿಲ್ಲ ಅಂತ ಇಲ್ಲ ಮಾಡ್ತಾನೆ. ಅಲ್ಲ ಅವ್ನು ನೋಡಿ ಓಡೋದು. ಅಲ್ಲ ಗಾಯ್ಸ್, ನಾವು ಕೇಳ್ತಾ ಇದೀವಿ ಏನಾಯ್ತು ಅನ್ನೋ ಸಂಬಂಧ. ಅವ್ರು ನೋಡಿದ್ರೆ ಅಷ್ಟಕ್ಕೆ ಎಲ್ಲ ಸಿಟ್ ಮಾಡ್ಕೊಂಡು ಒಬ್ಬೊಬ್ರು ಒಂದೊಂದು ದಿಕ್ಕು ಹೋಗ್ಬಿಟ್ರು. ಓಡಾಡ್ತವ್ರೆ. ನಾವೇನು ಮಾಡಿಲ್ಲ ಗಾಯ್ಸ್, ನಾವು ಹೇಳ್ತಾ ಇದೀವಿ ಏನಾಗಿದೆ ಅಂತ ಹೇಳ್ತಾ ಇದ್ದೀವಿ. ನೋಡಿ ಒಂದು ಹಬ್ಬ ಬಂದು ಒಂದು 10 ಜನ ಇದ್ರು, ಎಲ್ಲ ದಿಕ್ಕಪಾಲೆ ಒಂದು 7 ನಿಮಿಷದಲ್ಲಿ. ಸರ್ಕಾರ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀವಿ. ಈಗ ಹೋಗೋಣ ಬನ್ನಿ ಬೇಡ. ಟಿಕೆಟ್ ಮಾಡ್ಕೋಬೋದು. ಟಿಕೆಟ್ ಮಾಡ್ಕೊಂಡು ಪಾಳೆ ಹಚ್ತಾ ಇದ್ದೀವಿ. ಈ ರೇಂಜಿಗೆ ಐತೆ. ಎಸ್, ಓಕೆ. ಒಂದು ಚೀಟಿ ಮಾಡಿಕೊಟ್ಟವ್ರೆ, 5 ರೂಪಾಯಿ ತೊಗೊಂಡವ್ರೆ. ಇಲ್ಲಿ ಯಾವ ರೇಂಜಿಗೆ ಐತೆ ಅದು? ನಂಬರ್ ಸಿಗ್ತಾ ಇಲ್ಲ ಗಾಯ್ಸ್, ನೋಡೋಣ ಬನ್ನಿ. 10 ನಂಬರ್ಗೆ ಹೋಗ್ಬೇಕಾ? ಏನು 27 ಅದು ಏನಕ್ಕ 35 ದೊಡ್ಡದಾಗಿದೆ ಗಾಯ್ಸ್, ದೊಡ್ಡದಾಗಿದೆ, ಭಾಳ ದೊಡ್ಡದಾಗೈತೆ. ಹಾಸ್ಪಿಟಲ್ ತುಂಬ ದೊಡ್ಡದಾಗಿದೆ. ಇಲ್ಲಿ ಒಂದು ಈ ಥರ ಇದೆ. ಯಾವ ರೇಂಜಿಗೆ ಐತಿದ್ದು? ಹಾಂ, ಅಲ್ಲಿ ಒಂದು ಆನೇಕಲ್ ಇದ್ರ ಕಡೆ ಬಂದಿದ್ವಿ. ಆನೇಕಲ್ ತಾಲೂಕು ಹಾಸ್ಪಿಟ್ಲ್ ಕಡೆ ಬಂದಿದ್ವಿ. ಏನಂದರೆ ಅಲ್ಲಿ ತೊಗೊಂಡು ಚೀಟಿ ಬಿಡೋದಲ್ಲ, ಇಲ್ಲಿ ಕಡ್ದಿದ್ದಕ್ಕೆ ಇದು ನೋಡಿ. ರಿಕ್ಸ್ ತೊಗೊಬೇಡಿ. ಯಾವುದೇ ಏನೋ ಒಂದು ಪ್ರಾಬ್ಲಮ್ ಆದರೂ ಸ್ವಲ್ಪ ಪಟ್ಟಣ ಡಾಕ್ಟ್ರ್ ಕಡೆ ಒಂದು ಏನೋ ಸರ್ಕಾರ ಸರ್ಕಾರ ಹಾಸ್ಪಿಟ್ಲ್ ಕಡೆ ಬಂದು ಚೆಕ್ ಮಾಡಿ. ಯಾಕಂದರೆ ನೋಡಿ, ಇಲ್ಲಿ 4 ಡೇಸ್ ಬರ್ತಾರೆ, ಅಂದರೆ 4 ದಿನ, ಅಂದರೆ 3 ದಿನ ಬಿಟ್ಬಿಟ್ಟು ಬಂದುಬಿಟ್ಟು ಇಂಜೆಕ್ಷನ್ ಮಾಡ್ಕೋಬೇಕು ನಾವು. ಆ್ಯಕ್ಚುಲಿ ನೋಡಿ, ಇಲ್ಲಿ ಕರೆದ್ರೂ ಇಷ್ಟು ಪ್ರೊಸೀಜರ್ ಇದೆ. ನಾವೇನೋ ಲೇಜಿ ಮಾಡಿಬಿಟ್ಟು ಏನಾಗಲ್ಲ ಬಿಡು ಅಲ್ಲಿ ಇಲ್ಲಿ ಕೇಳ್ಕೊಂಡು ಆ ಥರ ಮಾಡಬೇಡಿ. ಯಾಕಂದರೆ ತುಂಬ ಎಫೆಕ್ಟ್ ಆಗುತ್ತೆ ನಿಮಗೂ. ಅದ್ರ ಸಂಬಂಧ ಏನೋ ಪ್ರಾಬ್ಲಮ್ ಆದರೂ ಯಾವುದೇ ಒಂದು ಏನೋ ಒಂದು ಖರ್ಚಿದ್ರು ಬಂದುಬಿಟ್ಟು ಕೇಳಿ ಒಂದು ಮಾತು. ಯಾಕಂದರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಇನ್ನೊಂದು, ಇಂಜೆಕ್ಷನ್ನ ಮಿಸ್ ಮಾಡಬಾರ್ದಂತೆ. ಇಂಜೆಕ್ಷನ್ ಡೇಸ್ ಯಾವಾಗ ಕೊಟ್ಟಿದ್ದಾರೋ, ಯಾವಾಗ ಟೈಮಿಂಗ್ ಕೊಟ್ಟಿದ್ದಾರೋ, ಯಾವಾಗ ದಿನ ಬರೆದಿದ್ದಾರೋ ಆ ದಿನಕ್ಕೆ ಬಂದುಬಿಟ್ಟು ಇಂಜೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು. ಏನಂದರೆ ಡಾಕ್ಟ್ರು ಇಷ್ಟು ತಗೊಂಡು ಬರ್ದಿದ್ದಾರೆ ಮತ್ತು ಟ್ಯಾಬ್ಲೆಟ್ ಬರೆದಿದ್ದಾರೆ, ಎಲ್ಲ ಬರ್ದಾರೆ. ಯಾಕಂದರೆ ನೋಡಿ, ನಾನು ಒಂದು ಇಲ್ಲಿ ಕರೆದಿದ್ದಕ್ಕೆ ಒಂದು ಚಿಕ್ಕ ಗಾಯಕ್ಕೆ ಬಂದುಬಿಟ್ಟು ನಾನೆಲ್ಲ ಇದು ನೋಡಿದ್ದಕ್ಕೆ ಇಷ್ಟು ತಗೊಂಡೋ ರೂಲ್ಸ್ ಇದೆ. ಅದಕ್ಕೆ ಯಾರೂ ಮಿಸ್ ಮಾಡಬೇಡಿ. ಏನೋ ಒಂದು ಪ್ರಾಬ್ಲಮ್ ಆದರೂ ಪಟ್ಟಣ ಬಂದುಬಿಟ್ಟು, ಯಾಕಂದರೆ ಸೀರಿಯಸ್ ಮ್ಯಾಟ್ರ್. ಯಾಕಂದರೆ ಮತ್ತೊಬ್ಬರು ಭವಿಷ್ಯ ಇದು. ಏನೋ ಒಂದು ವಿಷಯದಲ್ಲಿ ಏನೋ ನಾವು ಲೇಜಿ ಮಾಡಿಬಿಟ್ಟು ಏನಾಗಲ್ಲ ಬಿಡು ಅಂದ್ಬಿಟ್ರೆ ಈ ಥರ ಆಗುತ್ತೆ. ಅದಕ್ಕೆ ನೋಡಿ, ಓಕೆ ಬನ್ನಿ ನೋಡಿ ಗೈಸ್. ರೇಷನ್ ಕಾರ್ಡು ಜೆರಾಕ್ಸು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ. ಹೋಗ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಸಬ್ಜೆಕ್ಟ್ ಮಾಡಿಬಿಟ್ಟು ಇಂಜೆಕ್ಷನ್ ಮಾಡ್ತಾರೆ. ಇಂಜೆಕ್ಷನ್ ಮಾಡಿಸ್ಕೋಬೇಕು. ಇದಾಗಿದೆ ನಮ್ಮದು. ಇದು ಇಂಜೆಕ್ಷನ್ ಮಾಡಿಸ್ಕೊಂಡಿದ್ವಿ. ಇಂಜೆಕ್ಷನ್ ಮಾಡಿದರು ಒಂದು ಸೈಡ್, 2 ಸೈಡ್ ಮಾಡಿದರು ನಮಗೆ. ಒಂದು ಕಡೆ ಅಂದರೆ ಅರ್ಧ ಮಾಡಿದ್ರು, ಸ್ವಲ್ಪ ಮಾಡಿದರು. ತುಂಬ ಚೆನ್ನಾಗಿದೆ. ಹಾಸ್ಪಿಟ್ಲ್ ಓಕೆ, ಅಡ್ಡಿಲ್ಲ, ಬರ್ಬೋದು. ಸ್ವಲ್ಪ ಏನಂದರೆ ಸ್ವಲ್ಪ ಇದು ಲೇಟ್ ಆಗುತ್ತೆ, ಓಕೆ ಅಡ್ಜಸ್ಟ್ ಮಾಡ್ಕೋಬೋದು. ಸರ್ಕಾರಿ ಹಾಸ್ಪಿಟ್ಲ್ ಅಂದರೆ ಆ ಥರನೇ. ಅದು ಇನ್ನು ಸ್ವಲ್ಪ ಸ್ಪೀಡಾಗಿ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ವಲ್ಪ ಕೆಲಸ ಜಲ್ದಿ ಆಗಲಿ. ಹೋಗಿ ಆನೇಕಲ್ ಹಾಸ್ಪಿಟ್ಲ್ ಹೋಗಿ, ಅಡ್ಡಿಲ್ಲ, ಚೆನ್ನಾಗಿದೆ.
ಆಯ್ತು ಗಾಯ್ಸ್ ನೋಡಿ ಇನ್ನೊಂದು 4 ದಿನ ಬರ್ಬೇಕು ಹೋಗೋದ ಬನ್ನಿ. ಓಕೆ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಓಕೆ ಬಾಯ್.